ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಯಾರೋ ಇಂಡಿಯನ್ ವೆಸ್ಟರ್ನ್ ಮಾಡಿ ಕೊಡಕ್ಕೆ ಹೋಗಿ ಯಾವ ತರ ಮಾಡಿದ್ದಾರೆ ನೀವು ನೋಡ್ಬೋದು. ಕರೆಕ್ಟಾಗಿ ಇಂಡಿಯನ್ ಇರೋ ಜಾಗ ಮಾತ್ರ ಸ್ವಲ್ಪ ಕಟ್ ಮಾಡಿ ಹಾಕಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಪಿ ಡ್ರಾಪ್ ಎಲ್ಲ ತೆಗ್ದಿಲ್ಲ, ಇಂಡಿಯನ್ ಬೇಸಿನ್ ಮಾತ್ರ ಹೊಡೆದು ತೆಗೆದ್ಬಿಟ್ಟು ಪೈಪ್ ಇಟ್ಟು ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಯಾವ ತರ ಮಾಡಿದ್ದಾರೆ ಅಂದ್ಬಿಟ್ಟು. ಅದರಿಂದ ಪ್ರಾಬ್ಲಮ್ ಬಂದಿರೋದು ನೋಡಿ, ಆ ಗೋಡೆ ಫುಲ್ ಎಷ್ಟು ಲೀಕೇಜ್ ಆಗಿರೋದು ಮಾರ್ಕ್ ಕಾಣಿಸ್ಬೋದು ನಿಮಗೆ, ಎಷ್ಟು ತ್ಯಾವ ಇರೋದು ನೋಡಿ. ಇಲ್ಲಿ ತನಕ ಫುಲ್ಲು ನೀರು ಅದು ತ್ಯಾವ ಆಗಿ ಸ್ಪ್ರೆಡ್ ಆಗಿರೋದು. ಕಸ್ಟಮರ್ ನಮ್ಮ ವಿಡಿಯೋ ನೋಡಿದ್ದಾರೆ, ಇನ್ಸ್ಟಾಗ್ರಾಮ್ ಕಾಲ್ ಮಾಡಿರೋ ಈ ಥರ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು. ಕಸ್ಟಮರ್ಗೆ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡೋಕೆ ಹೇಳಿದೆ, ಅವರು ಮಾಡಿದ್ರು. ನಾವು ತಿಳಿಸಿದ್ವಿ ಈ ಥರ ಪ್ರಾಬ್ಲಮ್ ಇದೆ, ಇಷ್ಟು ಅಮೌಂಟ್ ಹಾಕಂದ್ರೆ ತಿಳಿಸ್ಕೊಡ್ತೀವಿ. ಅವ್ರಿಗೆ ಓಕೆ ಮೇಲೆ ಒಂದು ಡೇಟ್ ಕೊಡ್ತೀವಿ, ಅದು ಡೇಟ್ ಪ್ರಕಾರ ಹೋಗಿ ಮಾಡಿಕೊಡ್ತೀವಿ. ಅವರು ಕೆಳಗಡೆ ಮನೆ ಇನ್ನೂ ತುಂಬ ಲೀಕ್ ಆಗಿದೆ, ಆ ಕೆಳಗಡೆ ಮನೆಯವರು ಇಲ್ಲ, ಅದರಿಂದ ಅಲ್ಲಿ ನಿಮಗೆ ವಿಡಿಯೋ ಮಾಡೋಕ್ಕಾಗಲಿ. ನೋಡಿ, ಟೈಲಿಸ್ ಫುಲ್ ಎಲ್ಲ ರಿಮೂವ್ ಮಾಡಿ ತೆಗೆದುಬಿಟ್ಟಿದ್ದೀವಿ. ಇಲ್ಲಿ ನೋಡಿದ್ರೆ ಅದು ಪಿ ಡ್ರಾಪ್ನಲ್ಲಿ ಒಂದು ಶೂ ಹಾಕಿ ಹಂಗೆ ಫಿಟ್ ಮಾಡಿದ್ದಾರೆ. ನೀವು ನೋಡ್ಬೋದು, ಇದು ಪಿ ಡ್ರಾಪ್ ಸೆರಾಮಿಕ್. ಇದನ್ನೆಲ್ಲ ಸುಮ್ಮನೆ ಮೇಲೇ ಒಂದು ಶೂ ಇಟ್ಬಿಟ್ಟು ಹಂಗೆ ಸಿಮೆಂಟ್ ಹಾಕಿ ಮಾಡಿದ್ದಾರೆ. ಇವರು ಫ್ಲಶ್ ಮಾಡೋ ನೀರು ಫುಲ್ಲು ಫ್ಲೋರಿಂಗ್ ಹೋಗಿ ಹೋಗಿ ನೋಡಿ, ಪಿ ಡ್ರಾಪ್ ಹಂಗೆ ಇದೆ ನೋಡ್ಬೋದು, ನೀವು ಕಾಣಿಸ್ತಾ ಇದೆ. ಯಾವಾಗ ಇಂಡಿಯನ್ದು ವೆಸ್ಟರ್ನ್ ಮಾಡುವಾಗ ಕಂಪಲ್ಸರಿ ಪಿ ಡ್ರಾಪ್ ತೆಗ್ದು ನಾವು ಪೈಪ್ ಲೈನ್ ಮೇಲೆ ಟೈಲ್ಸ್ ಎಲ್ಲ ಪೇಸರ್ ಇಟ್ಟೆ ಹಾಕಿದ್ವಿ. ಯಾವತ್ತು ಬಾತ್ರೂಮ್ ಫ್ಲೋರಿಂಗ್ ನಲ್ಲಿ ಟೈಲ್ಸ್ ಹಾಕುವಾಗ ಈ ತರ ಪೇಸರ್ ಇಟ್ಟೆ ಹಾಕ್ಬೇಕಾಗುತ್ತೆ. ಅವಾಗ ನಾವು ಎಪಾಕ್ಸಿ ಮಾಡಿದ್ರೆ ನಿಮಗೆ ಯಾವಾಗೂ ಲೀಕೇಜ್ ಪ್ರಾಬ್ಲಮ್ ಬರೋದೇ ಇಲ್ಲ. ತುಂಬ ಕಡೆ ಎಲ್ಲ ಪೇಪರ್ ಜೈಂಟ್ ಹಾಕಿ ಮಾಡ್ತಾರೆ, ಅದರಿಂದ ತುಂಬ ಲೀಕೇಜ್ ಕಂಪ್ಲೇಂಟ್ ಬರುತ್ತೆ. ಅಕಸ್ಮಾತ್ ಆ ಥರ ಇದ್ದು ಏನೋ ಲೀಕೇಜ್ ಪ್ರಾಬ್ಲಮ್ ಇದ್ದರೆ ನಮ್ಗೆ ಕಾಲ್ ಮಾಡ್ಬೋದು, ನಾವು ಎಪಾಕ್ಸಿ ಮಾಡಿಕೊಡ್ತೀವಿ. ನಮ್ಮ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ಇಂಡಿಯನ್ನಿಂದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದು, ಫುಲ್ ಬಾತ್ರೂಮ್ ರಿನೋವೇಷನು, ಫುಲ್ ಮನೆಯನ್ನು ರಿನೋವೇಷನ್ ಮಾಡಿಕೊಡ್ತಾ ಇದ್ದೀವಿ. ಪ್ರತಿಯೊಂದು ವೀಡಿಯೋನ ನಮ್ಮ ಚಾನಲಲ್ಲಿ ಹಾಕಿದ್ದೀವಿ. ಅಲ್ಲಿ ಹೋಗಿ ನೀವು ನೋಡಿದ್ರೆ ಒಂದು ಐಡಿಯಾ ಇರುತ್ತೆ. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದ ಪ್ರಕಾರ ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ಯಾವ ಥರ ಇರೋದು, ಯಾವ ಥರ ಮಾಡಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ನೋಡಿ, ಇದಕ್ಕೆ ಎಪಾಕ್ಸಿ ಹೋಗಿ ಮಿಕ್ಸ್ ಮಾಡಿ ಫುಲ್ ಫಿಲ್ ಮಾಡ್ಕೊತೀವಿ. ನಾವು ಕಂಪಲ್ಸರಿ ಜಾಸ್ತಿ ಯೂಸ್ ಮಾಡೋದು ರಾಫ್ ಬ್ರಾಂಡ್ ಯೂಸ್ ಮಾಡ್ತೀವಿ, ಅದು ಚೆನ್ನಾಗಿದೆ ಬ್ರಾಂಡು. ನಿಮ್ಗೆ ಏನಾದ್ರು ಈ ಥರ ರಿಕ್ವೈರ್ಮೆಂಟ್ ಇದ್ರೆ ಕಾಲ್ ಮಾಡ್ಬೋದು. ನಾವಿರೋ ಏರಿಯಾ ಸಿ ವಿ ರಾಮನಗರ್, ನಿಯರ್ ಓಲ್ಡ್ ಏರ್ಪೋರ್ಟ್ HL. ನಾವು ಇಲ್ಲಿಂದ 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದೀವಿ. ತುಂಬ ಜನಗಳು ಎಪಾಕ್ಸಿ ಕೆಲಸ ಮಾಡ್ತಾರೆ, ಪ್ರಾಪರಾಗಿ ಯಾವ ಥರ ಮಾಡಬೇಕು ಅನ್ನೋ ಐಡಿಯಾ ಇರಲ್ಲ. ನಮ್ದು ಫುಲ್ ಇದೇ ಕೆಲಸ ಇರೋದ್ರಿಂದ ಅದು ಪರ್ಫೆಕ್ಟಾಗಿ ಮಾಡಿ ಕೊಡ್ತಾ ಇದೀವಿ. ನೋಡಿ, ಈ ಥರ ಫಿಲ್ ಮಾಡ್ಕೊಂಡು ಲಾಸ್ಟು ಅದು ಪಾಲಿಶ್ ಥರ ಮಾಡಬೇಕಾಗುತ್ತೆ. ಕ್ಲೀನ್ ಮಾಡಿದ್ರೆ ಅದು ನೀಟಾಗಿರುತ್ತೆ ನೋಡೋಕ್ಕೆ. ಈ ಥರ ಬಾತ್ರೂಮ್ ಫ್ಲೋರಿಂಗ್ಗೆ ಎಪಾಕ್ಸಿ ಮಾಡ್ಕೊಂಡ್ರೆ ಮಿನಿಮಮ್ ನಿಮಗೆ 10 to 15 years ಲೈಫ್ ಇರುತ್ತೆ. ನಾವು ಏನೇ ಕೆಲಸ ಮಾಡಿದ್ರು 100% ಅದು ಗ್ಯಾರಂಟಿ. ನೀವು ನೋಡ್ಬೋದು ಫ್ಲೋರಿಗೆ ಎಷ್ಟು ನೀಟಾಗಿ ಬಂದಿದೆ ಅಂದ್ಬಿಟ್ಟು. ಎಪಾಕ್ಸಿ ಹಾಕಿರೋದೇ ಕಾಣಿಸ್ತಿರೋ ಥರ ನೀಟಾಗಿ ಮಾಡಿಕೊಟ್ಟಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಿಗಾದ್ರು ರಿಕ್ವೈರ್ಮೆಂಟ್ ಇದ್ರೆ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.